ಬಸನಗೌಡ ದದ್ದಲ್ರವರು ಶ್ರೀ ದ್ಯಾವಮ್ಮ ದೇವಿಯ ಜಾತ್ರೆಯ ಬಗ್ಗೆ ಗ್ರಾಮಸ್ಥರೊಂದಿಗೆ ಪೂರ್ವಭಾವಿ ಸಭೆ. ರಾಯಚೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದಲ್ಲಿ ದೇವಮ್ಮ ಜಾತ್ರೆಯ ಅಂಗವಾಗಿ ಗ್ರಾಮದ ಸರ್ವ ಸಮುದಾಯಗಳೊಂದಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮತ್ತು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ದ್ಯಾವಮ್ಮ ಜಾತ್ರೆಯ ಅಂಗವಾಗಿ ಜಾತ್ರೆಗೆ ಅನುಕೂಲವಾಗುವಂತೆ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಗೂ ಅಬಕಾರಿ ಅಧಿಕಾರಿಗಳಿಂದ ಯಾವುದೇ ಮಾದಕ ವಸ್ತುಗಳು ಕುರುಡಿ ಗ್ರಾಮಕ್ಕೆ ಬಾರದಂತೆ ಅಬಕಾರಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಸುತ್ತಲೂ ಬೇಲಿ ಮುಳ್ಳು ಏನೂ ಗ್ರಾಮದ ಜನರಿಗೆ ಹಾನಿಯಾಗದಂತೆ ಜಾತ್ರೆಗೆ ತಿರುಗಾಡಲು ಅನುಕೂಲ ಮಾಡಿಕೊಡುವಂತೆ ತಿಳಿಸಿದರು ಮತ್ತು ಕೆಎಸ್ಆರ್ಟಿಸಿ ಬಸ್ ಜಾತ್ರೆಗೆ ಅನುಕೂಲ ಮಾಡಿಕೊಡುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತಿಳಿಸಿದರು ಮತ್ತು ಜೆಸ್ಕಾಂ ಅಧಿಕಾರಿಗಳು ಯಾವುದೇ ವಿದ್ಯುತ್ನಿಂದ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡುವಂತೆ ಜೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರು. ಗ್ರಾಮದ ಜನರಿಗೆ ಏನೇ ಸಮಸ್ಯೆಗಳು ಬಂದಲ್ಲಿ ತಾವು ತಕ್ಷಣ ಅದಕ್ಕೆ ಸ್ಪಂದಿಸಬೇಕು. ಗ್ರಾಮದಲ್ಲಿ ಯಾರಿಗೆ ಆರೋಗ್ಯದಲ್ಲಿ ಹಾನಿಕಾರಕವಾಗದಂತೆ ನೋಡಿಕೊಳ್ಳಬೇಕೆಂದು ವೈದ್ಯಾಧಿಕಾರಿಗಳಿಗೆ ತಿಳಿಸಿದರು ಮತ್ತು ಗ್ರಾಮದಲ್ಲಿ ಸರ್ವ ಸಮುದಾಯಗಳ ಸಮ್ಮುಖದಲ್ಲಿ ಯಾವುದೇ ಪಕ್ಷಾತೀತವಾಗಿ ಗ್ರಾಮದಲ್ಲಿ ಯಾರೂ ಒಬ್ಬರಿಗೊಬ್ಬರು ವಿರೋಧವನ್ನ ಕಟ್ಟಿಕೊಳ್ಳದೆ ಎಲ್ಲರೂ ಅಣ್ಣ ತಮ್ಮರಂತೆ ನಡೆದುಕೊಂಡು ಗ್ರಾಮ ದೇವತೆಯ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಸಭೆಯಲ್ಲಿ ಗ್ರಾಮಸ್ಥರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು, ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಾರಲದಿನ್ನಿ ವೀರನಗೌಡ, ಚಿಕ್ಕಿ ನ್ಯೂಸ್ ಕನ್ನಡ, ರಾಯಚೂರು. ಹಿಂದಿಲಿಂದ ಬಹು ಕಾಲದಿಂದ ಕೂಡ ಬಂದಂತ ವಾಡಿಕೆ ಮತ್ತು ಅದನ್ನ ಪರಂಪರೆಯನ್ನ ಕೂಡ ನಮ್ಮೆಲ್ಲ ಹಿರಿಯರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅದೇ ರೀತಿಯಾಗಿ ಈ ವರ್ಷ ಕೂಡ ನಮಗೇನು 5 ವರ್ಷ ಆದ್ಮೇಲೆ ಈ ವರ್ಷ ಫೆಬ್ರವರಿ 18ಕ್ಕೆ ಜಾತ್ರೆಯನ್ನ ಹಿರಿಯರು ಎಲ್ಲರೂ ಸೇರಿ ಅದನ್ನ ಡೇಟ್ ಕೂಡ ಗುರುತಿಸಿದ್ದಾರೆ. ಹಾಗಾಗಿ ಮುಂಚಿತವಾಗಿ ನಾವು ಈ ಗ್ರಾಮದಲ್ಲಿರುವಂತ ಮೂಲಭೂತಗಳ ಬಗ್ಗೆ ನಮ್ಮ ತಾಲೂಕಾ ಮಟ್ಟ ಅಧಿಕಾರಿಗಳನ್ನ ಇವತ್ತು ನಾವು ತಾಲೂಕಾ ಮಟ್ಟ ಅಧಿಕಾರಿಗಳು ಈಗಾಗಲೇ ಗ್ರಾಮದಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಕೂಡ ಸಂಚಾರವನ್ನು ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ನಿಮ್ಮ ಹಾಸ್ಪಿಟ್ಲಾಗ ಜಾಸ್ತಿ ಸ್ಟೋರೇಜ್ ಕೊಡ್ರಿ, ಬ್ಲೀಚಿಂಗ್ ಪೌಡರ್ ಎಲ್ಲ ಜಾಸ್ತಿ ಕೊಡ್ರಿ. ಈಗ ಟೋಟಲ್ ನೀವು ಅಲ್ಲಿ ಬ್ಲೀಚಿಂಗ್ ಪೌಡರ್ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಅವೆಲ್ಲ ಇರ್ತಾರೆ. ಟೋಟಲ್ ಮಾಡಿಸಿ ನಾವು ಬೇಕಿದ್ರೆ ಇವ್ರು ಪಂಚಾಯತಿಂದ ಕೂಡ ಅವ್ರು ಎಷ್ಟು ಇದು ಮಾಡ್ತಾರೆ. ಆಮೇಲೆ ಡಾಕ್ಟರ್ ಇಮಿಡಿಯೇಟ್ಲಿ MBBS ಡಾಕ್ಟರ್ನ ಒಬ್ಬರನ್ನ ಡೆಪ್ಯೂಟ್ ಮಾಡೋದು. ನೀವು ಐಸಿಯು ಡಾಕ್ಟರ್ನ ಐಸಿಯುದು ಈಗ MBBS ಡಾಕ್ಟರ್ ನಿಮ್ಗೆ DH ಹೇಳಿದ ಒಬ್ಬರು ಯಾರು ಡೆಪ್ಯೂಟ್ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಯಾರ ಹೆಸರು ಕೂಡ ಒಬ್ಬರನ್ನ ಡೆಪ್ಯೂಟ್ ಇದು ಮಾಡಿಸಿ. ಯಾಕಂದ್ರೆ ನಮ್ಗೆ ಇಡೀ ಸರ್ಕಲ್ ಜನ ಇಲ್ಲಿ ಬರ್ತಾರೆ. ಇಡೀ ಸರ್ಕಲ್ ಜನ ಇಲ್ಲಿ ಬರೋದಕ್ಕೆ ಬಹಳ ವರ್ಕ್ ಲೋಡ್ ಆದ ಹಾಸ್ಪಿಟ್ಲದು, ಅದನ್ನೊಂದು ರೆಡಿ ಮಾಡ್ತೀರಿ. ಆಮೇಲೆ ಈ ಬ್ಲೀಚಿಂಗ್ ಪೌಡರ್ದು, ಆಮೇಲೆ ಮೆಡಿಸಿನ್ ಸಿಸ್ಟಮ್ ಎಲ್ಲ ಮೆಡಿಸಿನ್ಗಳನ್ನ ನೀವು ರೆಡಿ ಮಾಡಿಸಿದ್ರಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.